ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರೊಫೆಷನಲ್ ಜರ್ನಿ. ನೀವೆಲ್ಲ ನಮ್ಮ ಹಿಂದಿನ ಇಂಟರ್ವ್ಯೂನ ನೋಡಿರ್ತೇನೆ ಅನ್ಕೊಂತೀನಿ. ಯಾರೆಲ್ಲ ನೋಡಿಲ್ಲ ಆ ಕನ್ವರ್ಜೇಷನ್ನ ಮತ್ತೆ ನೋಡಿ. ಯಾಕಂದರೆ ಮಂಜುನಾಥ್ ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ತುಂಬ ಜನ ಸಿವಿಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಒಂದು ಮೋಟಿವೇಶನ್. ನಾಟ್ ಓನ್ಲಿ ಮೋಟಿವೇಶನ್, ಯಂಗ್ ಆ್ಯಂಡ್ ಎಂಟರ್ಪ್ರೆನರ್ಸ್ಗೆ ತಮ್ಮ ಫ್ಯೂಚರ್ ಪ್ರೊಫೆಷನ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅವ್ರಿಗೆಲ್ಲ ಒಂದು ಹೆಲ್ಪ್ಫುಲ್ ಆದಂಥ ವಿಡಿಯೋ. ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತು ನಮ್ಮ ಜೊತೆ ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಕ್ಕೆ ಅಂತ ಮೋರ್ ದೆನ್ 50 years ಎಕ್ಸ್ಪೀರಿಯನ್ಸ್ ಇರುವಂಥ ಸ್ಟ್ರಕ್ಚರಲ್ ಇಂಜಿನಿಯರ್ ನಮ್ಮ ಜೊತೆ ಇದ್ದಾರೆ. ಇವರು ಹುಟ್ಟಿದ್ದು ಬಾಂಬೆ, ತಂದೆ ಬೋಜಾರಾಮ್, ತಾಯಿ ಜಯರಾಮ್. ಇವರು 1969ನಲ್ಲಿ ಬಾಂಬೆ ಯೂನಿವರ್ಸಿಟಿಯ ವಿಜಯ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ BE ಇನ್ ಸಿವಿಲ್ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿ ಬಿಲ್ಡರ್ ಅಸೋಸಿಯೇಟ್ ಜೊತೆ ವರ್ಕ್ ಮಾಡೋ ಮೂಲಕ ತಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ 19, 21, 27 ಹೀಗೆ ಹಲವಾರು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳಿಗೆ RCC ಫ್ರೇಮ್ ಸ್ಟ್ರಕ್ಚರ್ಗಳಿಗೆ ಡಿಸೈನ್ನ ಮಾಡ್ತಾರೆ. ಅದೇ ಟೈಮಲ್ಲಿ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮೆರಿನ್ ಸ್ಟ್ರಕ್ಚರ್ ಪೋಸ್ಟ್ ಗ್ರಾಜ್ಯುಯೇಷನ್ ಇಂಟ್ರೊಡ್ಯೂಸ್ ಆಗುತ್ತೆ. ಆ ಇಂಟ್ರೊಡ್ಯೂಸ್ ಆದಂಥ ಫಸ್ಟ್ ಬ್ಯಾಚ್ಗೆ ಜಾಯಿನ್ ಆಗೋ ಮೂಲಕ MTech ಇನ್ ಮೆರಿನ್ ಸ್ಟ್ರಕ್ಚರ್ ವಿತಿನ್ 2 years ಕಂಪ್ಲೀಟ್ ಮಾಡಿ ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರಿಂಗ್ ಜಾಯಿನ್ ಆಗೋ ಮೂಲಕ ತಮ್ಮ ಕರಿಯರ್ನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಥರ್ಮಲ್ ಪವರ್ ಪ್ಲಾಂಟ್ ಆ್ಯಂಡ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಹೀಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳಿಗೆ ಡಿಸೈನ್ನ ಮಾಡ್ತಾರೆ. ಇಂಡಿಯಾ ಅಲ್ಲದೇನೆ ಅಬ್ರಾಡ್ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ಡಿಸೈನ್ನ ಮಾಡ್ತಾರೆ. ಇವರು 1980ರಲ್ಲಿ ಬೆಂಗಳೂರಿನಲ್ಲಿ ತನ್ನದೇ ಆದಂಥ ಓನ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇವರು ಒಂದು ಪರ್ಟಿಕ್ಯುಲರ್ ಪ್ರೊಫೆಷನ್ಗೆ ಮಾತ್ರ ಸ್ಟಿಕ್ ಆನ್ ಆಗದಂತೆ ಹಲವಾರು ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ಗಳಿಗೆ ವಿಸಿಟ್ ಮಾಡಿ ಲೆಕ್ಚರಿಂಗ್ ಪ್ರೆಸೆಂಟೇಷನ್ ಕೊಡೋದರ ಮೂಲಕ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟಾಫ್ ಮೆಂಬರ್ಸ್ಗೆ ಟ್ರೈನಿಂಗ್ ಸೆಷನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಸ್ಟ್ರಕ್ಚರಲ್ ಕನ್ಸಲ್ಟೆನ್ಸ್ಗೆ ಇವರ ಒಂದು ಕಾಂಟ್ರಿಬ್ಯೂಷನ್ನ ನೋಡಿ ಇವರಿಗೆ 2021ನಲ್ಲಿ ACC ಇಂದ ಗೌರವ ಅವಾರ್ಡ್ ಬಂದಿದೆ. 2004ನಲ್ಲಿ UAE ಅಬುಧಾಬಿಯಿಂದ ಗ್ಲೋಬಲ್ ಮ್ಯಾನ್ ಅವಾರ್ಡ್ ಬಂದಿದೆ. ಸ್ಟ್ರಕ್ಚರಲ್ ಡಿಸೈನ್ ಆ್ಯಂಡ್ ಕನ್ಸಲ್ಟೆನ್ಸಿಗೆ ಪ್ರೊಫೆಷನ್ಗೆ ಅದೇ ಒಂದು 2004ರಲ್ಲಿ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಸೊ ಇದು ಇವರ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಸೊ ಇವರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ತಿಳಿದುಕೊಳ್ಳೋಣ. ನೀವು ತಿಳಿದುಕೊಳ್ಳಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನಾವು ಐ ವೆಲ್ಕಮ್ ಮಿಸ್ಟರ್ ರಾಕೇಶ್ ಟು ವೆಲ್ಕಮ್ ಆ್ಯಂಡ್ ಕಂಟಿನ್ಯೂ ದ ಕನ್ವರ್ಸೇಷನ್ ವಿತ್ ಮಿಸ್ಟರ್ ಉಮೇಶ್ ಬಿ ರಾವ್. Now I welcome Mr. Umesh B. Rao to the Professional Journey YouTube channel. Hello sir, welcome to our YouTube channel Professional Journey. Thank you so much, Rakesh. Thank you. Okay sir, 1969ನಲ್ಲಿ ಬಿಲ್ಡರ್ ಅಸೋಸಿಯೇಟ್ ಜೊತೆ ವರ್ಕ್ ಮಾಡೋದ್ರ ಮೂಲಕ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ತೀರಾ. ಆ್ಯಸ್ ಎ ಫ್ರೆಷರ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫ್ರೆಷರ್ ಆಗಿದ್ರು ಕೂಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳಿಗೆ ಡಿಸೈನ್ ಮಾಡೋಂಥ ಆಪರ್ಚುನಿಟಿ ನಿಮಗೆ ಹೇಗೆ ಸಿಗ್ತಾ ಇತ್ತು? ಒಂದು ಖಂಡಿತ ಯಾವಾಗ ಎಜುಕೇಷನ್ ಮುಗಿಯುತ್ತೆ ಆವಾಗ ಬರೀ ನೀವು ಇಂಜಿನಿಯರಿಂಗ್ ಪಾಸ್ ಮಾಡಿರ್ತೀರಿ, ಇಂಜಿನಿಯರಿಂಗ್ ಗೊತ್ತಿರೋಲ್ಲ. ಸೊ ಸೀನಿಯರ್ಸ್ ಕೆಲಸನೇ ಗೈಡ್ ಮಾಡೋದು. ನನ್ನ ಲಕ್ ಚೆನ್ನಾಗಿತ್ತು. ಸನ್ಮುಖ್ ವಾಸ್ವಾನಿ, ಉತ್ತಮ್ ಗಾಢ, ಪಾಂಡ್ಯ, ಕೀರ್ತಿ ಶಹಾ, ಇಂದರ್ಸೇನ್ ಶಹಾ ಅವ್ರ ಸೀನಿಯರ್ಸು ಏನು ಮಾಡ್ಬೋದು, ಏನೇನು ಆಗುತ್ತೆ. ಯಾಕಂದರೆ ಆವಾಗ ಕಾಲೇಜಿಂದ ಪಾಸ್ ಆದರೆ ಏನೂ ಗೊತ್ತಿರೋಲ್ಲ, ಪ್ರಾಕ್ಟೀಸ್ ಏನಿದೆ ಗೊತ್ತಿರೋಲ್ಲ. ಆವಾಗ ನಮ್ಮ ಕೆಲಸ ಕಲಿಯೋದೇನೆ, ಡ್ರಾಫ್ಟ್ಸ್ಮನ್ನಿಂದ ಕಲಿಬೇಕು, ಅವ್ರು ಹೇಳ್ಕೊಡ್ತಾರೆ. ಬಟ್ ಆವಾಗ ನಮ್ಮ ಸ್ವಂತ ಕಾನ್ಫಿಡೆನ್ಸ್ ಏನಿರುತ್ತೆ ಅದು ಎಕ್ಸಿಬಿಟ್ ಆಗುತ್ತೆ. ಯಾಕಂದರೆ ಯಾರು ನಿಮ್ಮ ಕೆಲಸ ಕೊಡ್ತಾರೆ ಅವರು ನಿಮ್ಮ ಕಾನ್ಫಿಡೆನ್ಸ್ ಏನಿದೆ ಅಂತ ನೋಡ್ತಾರೆ. ನಿಮ್ಮ ಮೇಲೆ ನಿಮ್ಮ ಸ್ವಂತ ನಂಬಿಕೆ ಇಲ್ಲಾಂದರೆ ಬೇರೆಯವರು ಯಾಕೆ ನಿಮ್ಮ ನಂಬಿಕೆ ಮಾಡಬೇಕು? ಸೊ ಐ ವಾಸ್ ಫಾರ್ಚುನೇಟ್. ಈ ಅಪಾರ್ಚುನಿಟಿ ಬಂತು. ಆವಾಗ ನೀನು ಮಾಡ್ತೀಯ ಅಂತ ಕೇಳಿದ್ರು, ನಾನು ಹ್ಞೂ ಅಂದೆ, ಮಾಡಿದೆ. ಸೊ ಅಪಾರ್ಚುನಿಟೀಸ್ ಅದ್ರ ಪಾಡಕ್ಕೆ ಬರ್ತಾನೆ ಇರುತ್ತೆ, ಹೋಗ್ತಾ ಇರುತ್ತೆ. ನೀವು ಆವಾಗ ಹೆಂಗೆ ಹಿಡ್ಕೊಳ್ತೀರಿ ಆ ಅಪಾರ್ಚುನಿಟಿಗೆ, ಅದು ಭಾಳ ದೊಡ್ಡದು. ನಿಮ್ಮ ಕಾನ್ಫಿಡೆನ್ಸ್ ನೀವು ತೋರಿಸ್ಲೇಬೇಕು. ನಿಮ್ಮ ಮೇಲಿರೋ ವಿಶ್ವಾಸ, ನಿಮ್ಮ ಮೇಲೆ ಸ್ವಂತ ಮೇಲಿರೋ ವಿಶ್ವಾಸ, ನಾನು ಮಾಡಲಿಕ್ಕೆ ಆಗತ್ತೆ, ನಾನು ಮಾಡ್ತೀನಿ, ಇದು ಮಾತ್ರ ಭಾಳ ದೊಡ್ಡದು. ಇದು ಫಸ್ಟ್ ಕಲಿಬೇಕು. ಆಮೇಲೆ ಕಲೀಲಿಕ್ಕೆ ರೆಡಿ. ಡ್ರಾಫ್ಟ್ಸ್ಮನ್ ಇರಲಿ, ಪ್ಯೂನ್ ಇರಲಿ, ಬ್ಲೂ ಪ್ರಿಂಟ್ ಮಾಡೋನು ಇರಲಿ, ಕಲೀಲೇಬೇಕು. ಅದಕ್ಕೆ ಬೇರೆ ಪರ್ಯಾಯನೇ ಇಲ್ಲ. 10 ವರ್ಷ ಪ್ರಾಕ್ಟೀಸ್ ಮಾಡಿದ್ಮೇಲೇ ನೀವೆಲ್ಲರೂ ಇಂಜಿನಿಯರ್ ಆಗೋದು. ಅಷ್ಟು ತನಕ ಬರೀ ಇಂಜಿನಿಯರಿಂಗ್ ಪಾಸ್ ಮಾಡಿರ್ತೀರಿ, ಅಷ್ಟು ತನಕ ಇಂಜಿನಿಯರ್ ಆಗಿರೋಲ್ಲ. ಬಟ್ ಇದು ಅಪಾರ್ಚುನಿಟಿ ಬಂತು, ಅದರಿಂದ ರೆಡಿ. ಓಕೆ ಸರ್, ಇದಾದಮೇಲೆ ಸೂರತ್ಕಲಲ್ಲಿ MTech ಕಂಪ್ಲೀಟ್ ಮಾಡಿ ಟಾಟಾ ಕನ್ಸಲ್ಟಿಂಗ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಕರಿಯರ್ನ ಕಂಟಿನ್ಯೂ ಮಾಡ್ತೀರಾ. ಅಲ್ಲಿ 8 years ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು?
ಇಂಡಿಯಾ ಅಲ್ಲದೆ ಅಬ್ರಾಡ್ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ಡಿಸೈನ್ ಮಾಡ್ತೀರಾ. ರಿಮಾರ್ಕಬಲ್ ಪ್ರಾಜೆಕ್ಟ್ ಅಂದರೆ ಯಾವುದು ಅಲ್ಲಿ? ಎಲ್ಲ ಪ್ರಾಜೆಕ್ಟ್ಸ್ ರಿಮಾರ್ಕೆಬಲ್, ಯಾಕಂದರೆ ನೀವು ಹೊಸಬ್ರು ಇರುವಾಗ ಅಂಬೆಕಾಲು ಇನ್ನೂ ಹಾಕಲಿಲ್ಲ, ನಿಂತ್ಕೊಳ್ಳಿಕ್ಕೆ ಆಗ್ತಾಯಿದೆ, ಹೆಜ್ಜೆ ಹಾಕ್ತಾ ಇದ್ದೀರಿ. ಆವಾಗ ಯಾರಾದರೂ ಸೀನಿಯರ್ ನಿಮ್ಮ ಸಹಾಯ ಮಾಡ್ತಾರೆ, ನಿಮ್ಮ ಕೈ ಹಿಡ್ಕೊಳ್ತಾರೆ, ನಿಮಗೆ ಹೇಳ್ಕೊಡ್ತಾರೆ. ಅದು ಮಾತ್ರ ಕಲಿಯಕ್ಕೆ ರೆಡಿ ಇರಬೇಕು. ಒಂದು ಮಾತ್ರ ಅರ್ಥ ಆಗಬೇಕು, ನಮಗೆ ಇಂಜಿನಿಯರಿಂಗ್ ಅರ್ಥ ಆಗೋಲ್ಲ, ನಾವು ಇಂಜಿನಿಯರಿಂಗ್ ಮಾತ್ರ ಓದಿದ್ದೀವಿ, ಇದು ಮಾತ್ರ ಅರ್ಥ ಆಗಬೇಕು. ಸೀನಿಯರ್ಸ್ ನಿಮ್ಮ ಕೈ ಹಿಡ್ಕೊಳ್ಳೋದು ಭಾಳ ದೊಡ್ಡ ಕೆಲಸ. ಟಾಟಾ ಕನ್ಸಲ್ಟಿಂಗ್ ಭಾಳ ದೊಡ್ಡ ಆಫೀಸು. ಆವಾಗ ಸಹಿತ ನಾವು 3,000 ಜನ ಇದ್ವಿ. ಟೈಮ್ ಇತ್ತು. ಇವಾಗ ಕಂಪ್ಯೂಟರ್ ಇರಲಿಲ್ಲ, ಸೊ ಎಲ್ಲರ ಹತ್ರ ಟೈಮ್ ಇತ್ತು. ಇವಾಗ ಯಾರು ಕೇಳಿದ್ರು ಟೈಮ್ ಇಲ್ಲ. ಟೈಮ್ ಇತ್ತು, ಸೊ ಅವ್ರು ಹೇಳ್ಕೊಡೋರು, ಡ್ರಾಫ್ಟ್ಸ್ಮನ್ನಿಂದ ಹಿಡ್ಕೊಂಡು ಕನ್ಸ್ಟ್ರಕ್ಷನ್ ಇಂಜಿನಿಯರು, ಡಿಸೈನ್ ಇಂಜಿನಿಯರ್ಸ್ ಎಲ್ಲರೂ ಹೇಳ್ಕೊಡೋದು. ಟಾಟಾ ಕನ್ಸಲ್ಟಿಂಗ್ ದೊಡ್ಡದಿರೋದ್ರಿಂದ ಪ್ರಪಂಚ ಎಲ್ಲ ಕೆಲಸ ಸಿಗ್ತಾಯಿತ್ತು. ಸೊ ಅದರಿಂದ ನಂಗೆ ಯಾವಾಗ ಕೇಳಿದ್ರು ಇಂಡೋನೇಷ್ಯಾ ಪ್ರಾಜೆಕ್ಟ್ ಡ್ಯಾಮ್ ಮಾಡಬೇಕಾಗಿತ್ತು, ಒಂದು ರಿವರ್ ಜಾಫೋರಿ ಇಂಡೋನೇಷ್ಯಾಗೆ, ಮಾಡ್ತೀಯಾ? ಹ್ಞೂ ಅಂದೆ. ಸೊ ಅದರಿಂದ ಚಾನ್ಸ್ ಸಿಗ್ತಾ ಹೋಗುತ್ತೆ. ನೀವು ಹ್ಞೂ ಅನ್ಬೇಕು. ನೀವು ಇದು ಕಾಡಂದಿ ಹಂಗೆ ಫಸ್ಟ್ ನುಗ್ಗಬೇಕು. ಅಲ್ಲಿ ನಿಮ್ಮ ಮೇಲೆ ಸ್ವಂತ ವಿಶ್ವಾಸ ಮಾತ್ರ ಇರಲೇಬೇಕು. ಸೊ ಸಿಗ್ತಾ ಹೋಯ್ತು, ಕೆಲಸ ಮಾಡ್ತಾ ಹೋದೆ. ಹಂಗೆ. ಓಕೆ ಸರ್, 1980ನಲ್ಲಿ ಬೆಂಗಳೂರಿನಲ್ಲಿ ಉಮೇಶ್ ಬೀರವಣ್ಕೋ ಅಂತ ನಿಮ್ಮದೇ ಓನ್ ಕನ್ಸಲ್ಟೆನ್ಸಿನ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿ ಇನಿಷಿಯಲ್ ಸ್ಟೇಜ್ ಹೇಗಿತ್ತು, ಮತ್ತು ಎಂಪ್ಲಾಯ್ಸ್ಗಳನ್ನ ಹೇಗೆ ಹೈರ್ ಮಾಡ್ತಾರೆ, ಕ್ಲೈಂಟ್ಸ್ ಹೇಗೆ ಸಿಗ್ತಾಯಿದ್ರು, ಆ ಟೈಮಲ್ಲಿ ನಿಮಗೆ ಮೋಸ್ಟ್ ಟ್ರಸ್ಟೆಡ್ ಪರ್ಸನ್ ಅಂದರೆ ಯಾರು? ಟ್ರಸ್ಟೆಡ್ ಪರ್ಸನ್ಸ್ ನಿಮ್ಮ ಆಫೀಸೊಳಗೆ ಇರೋರು ಎಲ್ಲರೂ ಟ್ರಸ್ಟೆಡ್ ಪರ್ಸನ್ಸೇ. ನೀವು ಪ್ಯೂನಿಂದ ಹಿಡ್ಕೊಂಡು ಡ್ರಾಫ್ಟ್ಸ್ಮನ್ನು, ಇಂಜಿನಿಯರ್ ಇರಲಿ, ಯಾರಾದರೂ ಇರಲಿ, ಎಲ್ಲರೂ ಟ್ರಸ್ಟೆಡ್ ಪರ್ಸನ್. ಯಾಕಂದರೆ ಆ ಟ್ರಸ್ಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಲೈಫ್. ನೀವು ಯಾವ ನಂಬಿಕೆ ಇಡ್ತೀರಿ ಆವಾಗ ಅವ್ರು ಸಹಿತ ನಿಮಗೆ ರಿಸ್ಪಾಂಡ್ ಹಾಗೇ ಮಾಡ್ತಾರೆ. ಸೊ ಅದರಿಂದ ಟ್ರಸ್ಟೆಡ್ ಪರ್ಸನ್. ಎಸ್, ಎಲ್ಲರೂ ಯಾರ್ಯಾರು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು ಎಲ್ಲರೂ ಟ್ರಸ್ಟೆಡ್. ಯಾಕಂದರೆ ಎಲ್ಲರದ್ದು ಕ್ಯಾಲ್ಕುಲೇಷನ್ ಚೆಕ್ ಮಾಡಲಿಕ್ಕೆ ಆಗೋಲ್ಲ, ಎಲ್ಲ ಡ್ರಾಯಿಂಗ್ ಚೆಕ್ ಮಾಡಲಿಕ್ಕೆ ಆಗೋಲ್ಲ. ಅವ್ರು ಸ್ವಾಭಾವಿಕವಾಗಿ ಅವ್ರು ಅಷ್ಟೇ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ರೇ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಶ್ರೀಹರಿಕೋಟ, ಚಂದ್ರಯಾನವನ್ನು ಹೀಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳಲ್ಲಿ ವರ್ಕ್ ಮಾಡಿದ್ದೀರಾ. 1971ನಲ್ಲಿ ಇಂಡೋ ಪಾಕಿಸ್ತಾನ್ ವಾರ್ ಆದಾಗ INS ವಿಕ್ರಾಂತ ಡೆಸ್ಟ್ರಾಯ್ ಮಾಡೋದಕ್ಕೆ ಅಂತ ಬರುತ್ತೆ. ಆ ಟೈಮಲ್ಲಿ ಎಚ್ಚೆತ್ಕೊಂಡು ಸಬ್ಮರೈನ್ಗೆ ಸ್ಟೇಷನ್ಸ್ಗಳನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋ T-ಶೇಪ್ ಡಯಾಫ್ರಮ್ ಕಟಿಂಗ್ ಮಿಷನ್ಸ್ನ ನೀವು ಡಿಸೈನ್ ಮಾಡ್ತೀರಾ, ವಿಚ್ ಇಸ್ ಔಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರ್. ಆ್ಯಸ್ ಎ ಸಿವಿಲ್ ಇಂಜಿನಿಯರ್ ಬೇರೆ ಸ್ಟ್ರಕ್ಚರ್ಸ್ಗಳನ್ನು ಕೂಡ ಡಿಸೈನ್ ಮಾಡ್ಬೋದಾ? ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಕಮಿಂಗ್ ಇಂಜಿನಿಯರ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಾ? ನನ್ನ ಪ್ರಕಾರ ಇಂಜಿನಿಯರಿಂಗ್ ಬೌಂಡ್ರಿನೇ ಇಲ್ಲ. ಈಗ ಬರೀ ಯೂನಿವರ್ಸಿಟಿ ಒಳಗೆ ಮಾತ್ರ ಮೆಕ್ಯಾನಿಕಲ್ ಸೆಪ್ರೇಟ್, ಸಿವಿಲ್ ಸೆಪ್ರೇಟ್, ಎಲೆಕ್ಟ್ರಿಕಲ್ ಸೆಪ್ರೇಟ್. ಇಂಜಿನಿಯರಿಂಗ್ ಇರೋದೇ ಇಂಜಿನಿಯರಿಂಗು. ಓಕೆ. ಆವಾಗ ಈ ಮಷಿನ್ ಯಾವಾಗ ತರಬೇಕಾಗಿತ್ತು, ಆ ಮಷಿನ್ ಕಾಸ್ಟ್ ಇಷ್ಟು ಜಾಸ್ತಿ ಇತ್ತು. ಆ 3 ಮಷಿನ್ಸ್ ಬೇಕಾಗಿತ್ತು ಟೈಮ್ ಒಳಗೆ ಪ್ರೊಜೆಕ್ಟ್ ಮಾಡಬೇಕಾದ್ರೆ. ಅಷ್ಟು ಬಜೆಟ್ ಮಾಡಿರಲಿಲ್ಲ, ಅಷ್ಟು ಬಜೆಟ್ ಇರಲಿಲ್ಲ. ಓಕೆ ಓಕೆ. ಸೊ ಆವಾಗ ಅವ್ರು ಹೇಳಿದ್ರು, ಈ ಮಷಿನ್ ಡಿಸೈನ್ ಮಾಡಲಿಕ್ಕೆ ಆಗತ್ತಾ? ಆಗತ್ತೆ. ಸಣ್ಣ ಪುಟ್ಟ ಯಾವುದ್ಯಾವುದು ಇರುತ್ತೆ, ಅದು ನಂಗೆ ಬರೋಲ್ಲ. ಇವಾಗ ಹೈಡ್ರೋ ನ್ಯೂಮ್ಯಾಟಿಕ್ಸ್, ಚಕ್ಸ್ ಅದೆಲ್ಲ ನಂಗೆ ಬರೋಲ್ಲ. ಮೆಟರ್ಲಜಿ ಅದರದ್ದು ಬರೋಲ್ಲ. ಬಟ್ ಬೇಸಿಕ್ ಮಷಿನ್ ಡಿಸೈನ್ ಮಾಡ್ಬೋದು. ಅದರಿಂದ ಮಷಿನ್ ನಾನು ಡಿಸೈನ್ ಮಾಡಿದೆ. ಓಕೆ. ಆಮೇಲೆ ಅದು ಸ್ಪೆಷಲಿಸ್ಟ್ ಯಾರು ಬೇಕಾಗಿತ್ತು ಅವ್ರು ಬಂದು ನಾವು 10 ಮಷಿನ್ ಸೈಟ್ ಮೇಲೆ ಫ್ಯಾಬ್ರಿಕೇಟ್ ಮಾಡಿ, ಅವ್ರದ್ದು 1 ಮಷಿನ್ ಕಾಸ್ಟ್ ಒಳಗೆ ನಾವು 10 ಮಷಿನ್ ಸೈಟಲ್ಲೇ ಮಾಡಿ ಪ್ರಾಜೆಕ್ಟ್ 2 ತಿಂಗಳು ಮೊದಲು ಮಾಡಿದ್ವಿ. ನನ್ನ ಪ್ರಕಾರ ಇಂಜಿನಿಯರಿಂಗ್ಗೆ ಬೌಂಡ್ರಿ ಇಲ್ಲ. ಇಂಜಿನಿಯರ್ ಅವ್ನು ಸಿವಿಲ್ ಇಂಜಿನಿಯರ್ ಇಲ್ಲ, ಮೆಕ್ಯಾನಿಕಲ್ ಇಲ್ಲ, ಎಲೆಕ್ಟ್ರಿಕಲ್ ಇಲ್ಲ, ಅವನು ಇಂಜಿನಿಯರೇ ಅಂತ ನಂದು ಅಭಿಪ್ರಾಯ. ಒಂದು ಪರ್ಟಿಕ್ಯುಲರ್ ಪ್ರೊಫೆಷನ್ಗೆ ಮಾತ್ರ ಸ್ಟಿಕ್ ಆನ್ ಆಗೋದೇನೆ ಹಲವಾರು ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ಗಳಿಗೆ ವಿಸಿಟ್ ಮಾಡಿ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಸ್ಟಾಫ್ ಮೆಂಬರ್ಸ್ಗೆ ಲೆಕ್ಚರಿಂಗ್ ಆ್ಯಂಡ್ ಪ್ರೆಸೆಂಟೇಷನ್ಸ್ ಕೊಡೋದ್ರ ಮೂಲಕ ತುಂಬ ಟ್ರೈನಿಂಗ್ ಸೆಷನ್ಸನ್ನು ಕಂಡಕ್ಟ್ ಮಾಡಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಯಾವುದಿದ್ರೆ ಶೇರ್ ಮಾಡಿ. ಅಂತ ಹೇಳುವಂಥ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಲಿಕ್ಕೆ ಆಗೋಲ್ಲ. ಓಕೆ. ಯಾಕಂದರೆ ಅದು ಸೀನಿಯರ್ ಗೈಡ್ ಮಾಡೋದು ಜೂನಿಯರ್ಸ್ ಅವ್ರಿಗೆ. ಯಾಕಂದರೆ ನಾವು ಹೇಳ್ಕೊಡೋದು ಕಾಲೇಜಲ್ಲಿ ಬರೀ 4 ವರ್ಷನೇ. ಅದಾದಮೇಲೆ ಪ್ರಾಜೆಕ್ಟ್ಸ್ ಒಳಗೆ ಇರೋದು ಪ್ರಾಬ್ಲಮ್ಸ್ ಭಾಳ ಡಿಫ್ರೆಂಟ್ ಟೈಪ್ ಆಫ್ ಇರುತ್ತೆ. ಕಾಲೇಜಲ್ಲಿ ವಿಜುವಲೈಸೇಷನ್, ಇಮ್ಯಾಜಿನೇಷನ್, ಥಿಂಕಿಂಗ್
ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಓಕೆ. ಅದರಿಂದ ಅಪ್ಲೈ ಹೆಂಗೆ ಮಾಡೋದು ಏನು ಹೇಳ್ಕೊಟ್ಟಿದ್ದಾರೆ ಅದು ಆವಾಗ ಹೊಡೆಯೋಲ್ಲ ತಲೆಗೆ. ಸೊ ಅದು ಅವ್ರಿಗೆ ಹೇಳ್ಕೊಡ್ಲೇಬೇಕು. ಅವ್ರವ್ರ ಫೀಲ್ಡ್ ಅವ್ರಿಗೇನು ಇಷ್ಟ ಇದೆ. ಓಕೆ. ಇವಾಗ ನಾವು ಇದೇ ತೊಗೊಂಡ್ರೆ ಲೆಟ್ಸ್ ಸೇ ಡಿಫೆನ್ಸಿಂದ 1971 ವಾರ್ ವಾಸ್ ಒನ್ ಓನ್ಲಿ ಬಿಕಾಸ್ ಆಫ್ ಸಾಲ್ ಮೆಕ್ಯಾನಿಕ್ಸ್. Vaidyanathan's contribution when Sam Manekshaw was general Indira Gandhi's time. ಓಕೆ. ಓಕೆ. ನಾವು ಸಾಲ್ ಮೆಕ್ಯಾನಿಕ್ಸ್ ಸಪೋರ್ಟ್ ತೊಗೊಳ್ತಾ ಇರಲಿಲ್ಲ ಅಂದರೆ ವಿ ವುಡ್ ಹ್ಯಾವ್ ನಾಟ್ ಒನ್ ವಾರ್ ಅಗೇನ್ಸ್ಟ್ ಪಾಕಿಸ್ತಾನ. ಹಾಗೇ ಇಂಡಿಯಾ ಫಾಸ್ಟ್ ಬೌಲರೇ ರೀಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ. ಕಪಿಲ್ ದೇವ್ ವಾಸ್ ಓನ್ಲಿ ಅ ಮೀಡಿಯಮ್ ಫಾಸ್ಟ್, ಬಟ್ ಜಾವಗಲ್ ಶ್ರೀನಿವಾಸ್ ಜೆನ್ಯೂನ್ಲಿ ಫಾಸ್ಟ್ ಬೌಲರ್. ಬಟ್ ಅದಾದಮೇಲೆ ಸಾಲ್ ಮೆಕ್ಯಾನಿಕ್ಸ್ ಅವರು ಫೀಲ್ಡ್ ರೆಡಿ ಮಾಡಿ, ಪಿಚ್ ರೆಡಿ ಮಾಡಿ, ನಾವು ಬೌಲಿಂಗ್ ಮಷಿನ್ ತೊಗೊಂಡು ಟೆಸ್ಟ್ ಮಾಡಿ, ಇವಾಗ ನೋಡಿದ್ರೆ ಎಷ್ಟು ಫಾಸ್ಟ್ ಬೌಲರ್ಸ್ ಇದ್ದಾರೆ. ದೇ ಆರ್ ಆಲ್ ಸಿಟ್ಟಿಂಗ್ ಆನ್ ದ ಬೆಂಚ್. ಸೊ ಸಿವಿಲ್ ನೀವು ಡಿಸೈಡ್ ಮಾಡಬೇಕು, ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ಇದೆ, ಡಿಫೆನ್ಸ್ ಒಳಗೆ ಇಂಟ್ರೆಸ್ಟ್ ಇದೆ, ಆರ್ಟ್ಸ್ ಒಳಗೆ ಇಂಟ್ರೆಸ್ಟ್ ಇದೆ. ನೀವು ಡಿಸೈಡ್ ಮಾಡಿ. ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಎವ್ರಿ ಫೀಲ್ಡ್. ಅಂದರೆ ಕಂಪ್ಯೂಟರ್ ಒಳಗೆ ಹೇಳ್ತಾರೆ ಇಂಟೆಲ್ ಇನ್ಸೈಡ್. ವಿದೌಟ್ ಇಂಟೆಲ್ ಚಿಪ್ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ಕಂಪ್ಯೂಟರ್. ವಿದೌಟ್ ಸಿವಿಲ್ ಇಂಜಿನಿಯರ್ ಯು ಕ್ಯಾನ್ ಡೂ ಎನಿ ಪ್ರಾಜೆಕ್ಟ್. ಸೊ ಸಿವಿಲ್ ಇಂಜಿನಿಯರ್ ಇರಲೇಬೇಕು. ನೀವು ಯಾವುದಾದ್ರೂ ಪ್ರೊಜೆಕ್ಟ್ ಮಾಡಿ, ಏರ್ಕ್ರಾಫ್ಟ್ ಇಂಡಸ್ಟ್ರಿ ಇರಲಿ, ಸ್ಯಾಟಲೈಟ್ ಇರಲಿ, ಏನು ಮಾಡಬೇಕಾದ್ರೂ ಸಹಿತ ಸಿವಿಲ್ ಇಂಜಿನಿಯರ್ ಇರಲೇಬೇಕು. ಇಲ್ಲಾಂದರೆ ಯಾವ ಪ್ರಾಜೆಕ್ಟು ಸಾಧ್ಯ ಇಲ್ಲ. ಮತ್ತು ಇಂಡಿಯನ್ ಹಿಸ್ಟ್ರೀಲಿ ಗ್ರೇಟ್ ಇಂಜಿನಿಯರ್ ಅಂತ ಬಂದರೆ ಮೊದಲು ನೆನಪಾಗೋದು ಸರ್ ಎಂ ವಿಶ್ವೇಶ್ವರಯ್ಯ. ಆ್ಯಸ್ ಎ ಸಿವಿಲ್ ಇಂಜಿನಿಯರ್ ಅವ್ರ ಬಗ್ಗೆ ಫ್ಯೂ ಸೆಂಟೆನ್ಸ್ ಹೇಳಿ. ಗ್ರೇಟ್ ಇಂಜಿನಿಯರ್ಸ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಒಳಗೆ ಬೇಕಾದ ಜನ ಆಗಿದ್ದಾರೆ. ಓಕೆ. ವಿಶ್ವೇಶ್ವರಯ್ಯ ಒಬ್ಬರೇ ಇಲ್ಲ. ಬಟ್ ಸ್ಟೇಟ್ಸ್ಮನ್ ಇಂಜಿನಿಯರ್ ಆಗಿದ್ದು ವಿಶ್ವೇಶ್ವರಯ್ಯ ಒಬ್ಬರೇ. ಓಕೆ. ಓಕೆ. ಬಿಕಾಸ್ ಆ ಪಾಲಿಸಿ ಮೇಕಿಂಗ್ ಅಟ್ ದಿ ಹೆಲ್ಮ್ ಆಫ್ ದಿ ಅಫೇರ್ ಅದಕ್ಕೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದು ವಿಶ್ವೇಶ್ವರಯ್ಯ. ದ ಫಸ್ಟ್ ಸ್ಟೇಟ್ಸ್ಮನ್ ಸಿವಿಲ್ ಇಂಜಿನಿಯರ್ ಅಂದರೆ ವಿಶ್ವೇಶ್ವರಯ್ಯ. ಅವರಾದಮೇಲೆ ಅಷ್ಟು ಯಾರೂ ಬರಲಿಲ್ಲ. ಓಕೆ. ಓಕೆ. ಮಾಡಿದ್ದಾರೆ, ಇಲ್ಲ ಅನ್ನೋಲ್ಲ. ಬೇಕಾದ ಜನ ಬಂದಿದ್ದಾರೆ. ನಮ್ಮ ಶ್ರೀಧರನ್ ಬಂದಿದ್ದಾರೆ, ಮೆಟ್ರೋ ಮೇಲೆ ತೊಗೊಂಡೋದ್ರು. ಹಾಗೆ ಬಾಳಿಕುಂದ್ರಿ ನಮ್ಮ ಕರ್ನಾಟಕ ಅವರೇ ತೊಗೊಳ್ಳಿ, ಅವ್ರು ಬೇಕಾದಷ್ಟು ಮಾಡಿದ್ದಾರೆ. ನಮ್ಮ CNR ರಾವ್ ಮಾಡಿದ್ದಾರೆ, KTS ಅಯ್ಯಂಗಾರ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಮಾಡಿದ್ದಾರೆ. ಹಾಗೆ ಬೇಕಾದ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇಂಜಿನಿಯರಿಂಗ್ಗೆ. ಬಟ್ ಆವಾಗ ಸರ್ MVಗೆ ಒಂದು ಅಪಾರ್ಚುನಿಟಿ ಇತ್ತು, ಅವ್ರಿಗೊಂದು ಸಪೋರ್ಟ್ ಇತ್ತು. ಮೈಸೂರು ಮಹಾರಾಜ ಇರಲಿ, ಇಲ್ಲಾಂದರೆ ನಿಜಾಮ್ ಇರಲಿ, ಆ ಸಪೋರ್ಟಿಂದ ಹಿ ಬೀಯಿಂಗ್ ಅ ಸ್ಟೇಟ್ಸ್ಮನ್ ಇಂಜಿನಿಯರ್ ಹಿ ಕುಡ್ ಎಕ್ಸಿಕ್ಯೂಟ್ ಆ್ಯಂಡ್ ಅಪ್ರೈಟ್ ಪರ್ಸನ್. ಯಾಕಂದರೆ ಅವರು ಪಾಟ್ನಾ ಮೇಲೆ ಗಂಗಾ ರಿವರ್ ಮೇಲೆ ಬ್ರಿಡ್ಜ್ ಮಾಡಬೇಕಾದ್ರೆ ವಿಶ್ವೇಶ್ವರಯ್ಯ ಹ್ಯಾಡ್ ಗಟ್ಸ್ ಟು ಟೆಲ್ ಪಂಡಿತ್ ಜವಾಹರ್ಲಾಲ್ ನೆಹರು, ನಾನು ಹೇಳಿದ್ದಲ್ಲೇ ಬ್ರಿಡ್ಜ್ ಬರಬೇಕು, ನೀನು ಚೇಂಜ್ ಮಾಡೋ ಹಂಗಿಲ್ಲ. ಆ್ಯಂಡ್ ಜಸ್ಟ್ ಇನ್ 1958-59 ನೆಹರೂಸ್ ಪಾಪ್ಯುಲಾರಿಟಿ ವಾಸ್ ಸೋ ಮಚ್. ಎಷ್ಟು ಜನ ನೆಹರು ಅವ್ರಿಗೆ ಹಂಗೆ ಮಾತಾಡ್ಬೋದು, ಬಟ್ ವಿಶ್ವೇಶ್ವರಯ್ಯ ಮಾತಾಡಿದ್ರು. ಆ ಜಾಗದ ಮೇಲೇ ಬ್ರಿಡ್ಜ್ ಬಂದಿದೆ. ವಿಶ್ವೇಶ್ವರಯ್ಯ 20 ದಿವಸ ಟೆಂಟ್ ಹಾಕೊಂಡು ಗಂಗಾ ಕಿನಾರೆ ಕೂತ್ಕೊಂಡಿದ್ರು. ದಟ್ಸ್ ವಿಶ್ವೇಶ್ವರಯ್ಯ. ಆ ಡೆಡಿಕೇಶನ್ ಈಸ್ ಸಮಥಿಂಗ್ ಅಡ್ಮೈರಬಲ್. ಓಕೆ. ಓಕೆ ಸರ್. ಮತ್ತು ಇಷ್ಟೆಲ್ಲ ನಾಲೆಡ್ಜ್ ಇರೋವಂಥ ನೀವು, ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋವಂಥ ನೀವು, ನಿಮ್ಮ ಚೈಲ್ಡ್ಹುಡ್ ಎಜುಕೇಷನ್ ಯಾವ ಥರ ಇತ್ತು? ಚೈಲ್ಡ್ಹುಡ್ ಲೈಫ್ ಯಾವ ಥರ ಇತ್ತು ಸರ್? ಚೈಲ್ಡ್ಹುಡ್ ಡೇಸ್ ಏನಾಗಬೇಕು ಅಂತ ನೀವು ಅಂದ್ಕೊಂಡಿದ್ರಿ? ನಾನು ಚೈಲ್ಡ್ಹುಡ್ಡಿಂದಲೇ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ. ಅಲ್ಲೇ ಇದ್ದೀನಿ. ಓಕೆ. ಆ ಟೈಮಲ್ಲಿ ಎಜುಕೇಷನ್ ಲೈಫ್ ಯಾವ ಥರ ಇತ್ತು ಅಪ್ ಟು ಪ್ರೈಮರಿ, ಹೈಸ್ಕೂಲ್? ಇಲ್ಲ, ನಾನು SSC ಮಾಡಿದ್ದು ನಾನು ಇಂಜಿನಿಯರಿಂಗ್ ಒಳಗೆ. ಓಕೆ. ನನ್ನ ಹಿಸ್ಟ್ರಿ, ಜಾಗ್ರಫಿ, ಸಿವಿಕ್ಸ್, ಸೈನ್ಸ್ ಅದೆಲ್ಲ ಏನು ಓದಲೇ ಇಲ್ಲ. ಬರೀ ನಾನು ಸ್ಕೂಲೊಳಗೆ ಓದಿದ್ದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅಪ್ಲೈಡ್ ಮೆಕ್ಯಾನಿಕ್ಸ್, ವರ್ಕ್ಶಾಪ್ ಟೆಕ್ನಾಲಜಿ, ಮಷಿನ್ ಡ್ರಾಯಿಂಗ್ಸ್ ಮಾಡೋದು, ಲೇತ್, ನರ್ಲಿಂಗ್, ಪ್ಯಾಟರ್ನ್ ಮೇಕಿಂಗ್. ಸೊ ನಾನು ಸ್ಕೂಲ್ ಡೇಸಿಂದಾನೇ ಬರೀ ಇಂಜಿನಿಯರಿಂಗೇ ಓದಿದ್ದರಿಂದ ಮೊದಲಿಂದ ಅದೇ ಇಂಜಿನಿಯರಿಂಗ್ ಅಂತಲೇ ಇತ್ತು. ಸೊ ಅದು ಇಂಟ್ರೆಸ್ಟ್ ಬಂತು, ಹಂಗೆ ಇದೆ ಹಂಗೆ. ಆ್ಯಂಡ್ ಸ್ಕೂಲ್ ವಾಸ್ ವೆರಿ ನೈಸ್. ಓಕೆ. ವೆರಿ ಕಾರ್ಡಿಯಲ್. ಓಕೆ ಸರ್. ಆ ಟೈಮಲ್ಲಿ ಎಜುಕೇಷನ್ ಸಿಸ್ಟಮ್
ಯಾವ ಥರ ಇತ್ತು ಆವಾಗ ಮತ್ತು ಇವಾಗ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇದೆ? ಕಂಪೇರ್ ಮಾಡೋಂಗಿಲ್ಲ. ಹಾಂ ಯಾಕಂದರೆ ಆ ಆ ಸಮಯಗಳಿಗೆ ಏನೇನು ಬೇಕೋ ಅದರ ಪ್ರಕಾರ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ. ಇವಾಗ ತಿರ್ಗಾ ನ್ಯೂ ಎಜುಕೇಷನ್ ಪಾಲಿಸಿ ನೋಡಿದ್ರೆ ಅವ್ರು ತಿರ್ಗಾ ನಾನು ಸ್ಕೂಲ್ ಒಳಗೆ ಏನು ಓದಿದೆ ಹಂಗೇನೆ ತಿರ್ಗಾ ನ್ಯೂ ಎಜುಕೇಷನ್ ಪಾಲಿಸಿ ಬಂದೇ ಬರುತ್ತೆ. ಈಗ ನಾನು SSC ಮಾಡುವಾಗ ನಿಮ್ಮ SSC ನೀವು ಟೇಲರಿಂಗ್, ಕುಕ್ಕಿಂಗ್, ಡಿಫೆನ್ಸ್, ಸಿಂಗಿಂಗ್ ಯಾವ ಬೇಕಾ ಸಬ್ಜೆಕ್ಟ್ ಒಳಗೆ SSC ಮಾಡ್ಬೋದಾಗಿತ್ತು. ಸೊ ತಿರ್ಗಾ ಬರುತ್ತೆ ಎಲ್ಲರಿಗೂ ಒಂದೇ SSC ಇವಾಗ ಇದೆ ಹಂಗೆ ಇರೋಲ್ಲ. ತಿರ್ಗಾ ನಿಮ್ಮ ಇಂಟ್ರೆಸ್ಟ್ ಬಂದೇ ಬರುತ್ತೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ. SSC ಒಳಗೆ ನಮಗೆ 64 ಸಬ್ಜೆಕ್ಟ್ ಇತ್ತು. ಅದರಿಂದ 7 ಸಬ್ಜೆಕ್ಟ್ ಚೂಸ್ ಮಾಡಬೇಕಾಗಿತ್ತು. ಸೊ ತಿರ್ಗಾ ಅದು ಬಂದೇ ಬರುತ್ತೆ. ನಿಮ್ಮ ಇಂಟ್ರೆಸ್ಟ್ ಏನಿದೆ ಅದರ ಪ್ರಕಾರ. ಓಕೆ. ಓಕೆ ಸರ್, ಹೊಸ್ದಾಗಿ BE ಔಟ್ಪುಟ್ ಆಗೋವಂಥವ್ರಿಗೆ ಜಾಬ್ ಮಾಡೋದ ಬಿಸ್ನೆಸ್ ಮಾಡೋದ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತು ಎಜುಕೇಷನ್ ಟೈಮಲ್ಲಿ ಓದಿರೋವಂಥ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಕೆಲಸದಲ್ಲಿ ಯೂಸ್ ಆಗುತ್ತೋ ಅನ್ನೋದೊಂದು ಡೌಟ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ? ನನ್ನ ಪ್ರಕಾರ ನೀವು ಏನು ಓದ್ತೀರಿ ಅದು ಎಲ್ಲ ಉಪಯೋಗಕ್ಕೆ ಬರುತ್ತೆ. ಮೊದಲೆಲ್ಲ ಮಗ್ಗಿ ಇರ್ತಾಯಿತ್ತು, ಇವಾಗ ಕ್ಯಾಲ್ಕುಲೇಟರ್ಸ್ ಬಂತು ಅಂತ 2x2 4 ಚೇಂಜ್ ಆಗಲಿಲ್ಲ. ಕಂಪ್ಯೂಟರ್ ಬಂದರೂ ಚೇಂಜ್ ಆಗಲಿಲ್ಲ. ಸೊ ಅದರಿಂದ ನೀವು ಸ್ಕೂಲೊಳಗೆ ಏನು ಓದ್ತೀರಿ, ನ್ಯೂಟನ್ಸ್ ಲಾ ಇರಲಿ, ಫಿಸಿಕ್ಸ್ ಇರಲಿ, ಫ್ಯಾರಡೇಸ್ ಲಾ ಇರಲಿ, ಎಲೆಕ್ಟ್ರಿಕಲ್ ಇರಲಿ, ಯಾವುದು ಚೇಂಜ್ ಆಗಲಿಲ್ಲ. ಅದೇ ಇದೆ. ನೀವು ಹೆಂಗೆ ಯೂಸ್ ಮಾಡ್ತೀರಿ ಅದರ ಮೇಲಿದೆ. ಬ್ಯಾರೋಮೀಟರ್ಸ್, ಗ್ಯಾಲಿಲಿಯೋ ಯಾವುದು ಚೇಂಜ್ ಆಗಲಿಲ್ಲ. ನನ್ನ ಪ್ರಕಾರ ನೀವು ಹೆಂಗೆ ಯೂಸ್ ಮಾಡ್ತೀರಿ ಅದರ ಮೇಲಿದೆ. ಸೊ ಎಜುಕೇಷನ್ ವೈಸ್ ಐ ಥಿಂಕ್ ನಥಿಂಗ್ ಹ್ಯಾಸ್ ಚೇಂಜ್ ಎಕ್ಸೆಪ್ಟ್ ಸಿಸ್ಟಮ್ಸ್. ಇವಾಗ ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಬಂದಿದೆ. ಆವಾಗ ಪಾಸಿಂಗ್ ಇಂಜಿನಿಯರಿಂಗ್ ಕಾಲೇಜೊಳಗೆ 15% ಪಾಸಿಂಗ್ ಆಗ್ತಾಯಿತ್ತು. ಇವಾಗ 100% ಪಾಸಿಂಗ್ ಆಗುತ್ತೆ. ನಿಮ್ಮ ಫಸ್ಟ್ ಇಯರ್ ಒಳಗೆ ಯಾರು ಬ್ಯಾಚ್ಮೇಟ್ ಇದ್ದರು, 4th ಇಯರ್ ಇಂಜಿನಿಯರಿಂಗ್ ಮಾಡುವಾಗ 40 ಜನ 60 ಜನದೊಳಗೆ ನಿಮ್ಮ ಬ್ಯಾಚ್ಮೇಟ್ ಕ್ಲಾಸ್ಮೇಟು ಫಸ್ಟ್ ಇಯರ್ ಒಳಗಿರೋರು ಒಂದು 10 ಜನ ಇರ್ತಿದ್ರು. ಬಾಕಿಯವರೆಲ್ಲರೂ ಸಪ್ರೇಟ್ ಇರ್ತಾಯಿತ್ತು. ಇವಾಗ ಹಂಗಿಲ್ಲಲ್ಲ. ಸೊ ಚೇಂಜ್ ಆಗ್ತಾ ಇರುತ್ತೆ. ಆ ಪ್ರಕಾರ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಿಮ್ದು ಇಂಟ್ರೆಸ್ಟ್ ಏನಿದೆ ಅದು ಭಾಳ ದೊಡ್ಡ ಇಂಪಾರ್ಟೆಂಟ್ ಅಲ್ವಾ? ಓಕೆ. ಸೊ ನನ್ನ ಪ್ರಕಾರ ಏನೂ ಚೇಂಜ್ ಇಲ್ಲ. ಇವಾಗ ಬಿಸ್ನೆಸ್ಸು ಈಸ್ ಆಂಟ್ರಪ್ರಿನರ್ಶಿಪ್. ಕೆಲಸ ಮಾಡೋದು ಈಸ್ ನಾಟ್ ಆನ್ ಆಂಟ್ರಪ್ರಿನರ್ಶಿಪ್. ಅಂದರೆ ಪ್ರಾಜೆಕ್ಟ್ ಬರಬೇಕು, ಅದಕ್ಕೆ ಫೀಸ್ ಬರಬೇಕು, ಫೀಸ್ ಎಷ್ಟು ಕೋಟ್ ಮಾಡಬೇಕು, ಯಾವಾಗ ಏನು ರಿಲೀಸ್ ಮಾಡಬೇಕು, ಏನು ಸ್ಟ್ರಾಟಜಿ, ಇದು ಯಾರೂ ಹೇಳ್ಕೊಡೋಂಗಿಲ್ಲ. ನೀವೇ ಕಲಿಬೇಕು ಅದು. ಸೊ ಅದರಿಂದ ಬಿಸ್ನೆಸ್ ಈಸ್ ಆಂಟ್ರಪ್ರಿನರ್ಶಿಪ್, ಇಂಜಿನಿಯರಿಂಗ್ ಈಸ್ ಅ ಡಿಸಿಪ್ಲಿನ್. ಸೊ ಅದು ಮಾತು ಬೇರೆ. ಬಟ್ ಏನಾಗುತ್ತೆ, ನೀವು ಹೆಂಗೆ ನಿಮ್ಮ ಇಂಜಿನಿಯರಿಂಗ್ ಇವಾಗ ಕೆ ಮಂಜುನಾಥ್ ಹೇಳಿದಂಗೆ ಸ್ಲೋಲಿ ಮ್ಯಾಚ್ಯೂರ್ ಆಗ್ತಾ ನಿಮ್ಮ ನಾಲೆಜ್ ಲೆವೆಲ್ ಅಪ್ಲೈ ಮಾಡಲಿಕ್ಕೆ ಹೆಂಗೆ ಬರುತ್ತೆ, ಅದರಿಂದ ನಿಮ್ಮ ಫೀಸ್ ಡಿಪೆಂಡ್ ಆಗುತ್ತೆ. ಸೊ ಟೈಮ್ ಇರಬೇಕು, ಪೇಷನ್ಸ್ ಇರಬೇಕು. ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಒಂದು ದಿವಸ ಕ್ರಿಕೆಟರ್ ಆಗಲಿಲ್ಲ. ಎಲ್ಲರೂ ಅವರು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡಿಂದ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬರೋ ತನಕ ಅಂಡರ್ 19 ತನಕ ಆಡಿ ಆಮೇಲೆ ಕ್ರಿಕೆಟ್ ಆಡಬೇಕಾದ್ರೆ ವಾಟ್ ಅ ಡಿವೋಷನ್. ಸುಮ್ಮನೆ ಆಗೋಲ್ಲ. ಆ ಡಿವೋಷನ್ ಇರಲೇಬೇಕು. 10 ವರ್ಷ 15 ವರ್ಷ ಹೋಗುತ್ತೆ. PV ಸಿಂಧು ಏನು ಸಡನ್ಲಿ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಲಿಲ್ಲ, ವಿರಾಟ್ ಕೊಹ್ಲಿ ಆಗಲಿಲ್ಲ, ರೋಹಿತ್ ಶರ್ಮಾ ಆಗಲಿಲ್ಲ, ಯಾರಾದರೂ ತೊಗೊಳ್ಳಿ. ಸೊ ಆ ಪೇಷನ್ಸ್ ಇರಲೇಬೇಕು. 15 ವರ್ಷ ತೆಗಿಲೇಬೇಕು. ಆವಾಗಲೇ ನಿಮಗೆ ಜನ ಬಂದು ನಿಮ್ಗೆ ಕೇಳ್ತಾರೆ. ನೀವು ಕೇಳೋ ನೆಸೆಸಿಟಿ ಇರೋಲ್ಲ, ಜನನೇ ಬಂದು ಕೇಳ್ತಾರೆ ಮಾಡ್ತೀಯಾ ಅಂತ. ಬೆಂಗಳೂರಲ್ಲಿ ನೀವು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾದಮೇಲೆ ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಯಾವುದು ಮತ್ತು ಯಾವ ಪ್ರಾಜೆಕ್ಟು ನಿಮಗೆ ಜಾಸ್ತಿ ಟರ್ನ್ ಓವರ್ ತಂದು? ಜ್ಞಾಪಕ ಇಲ್ಲ. ಫಸ್ಟ್ ಪ್ರಾಜೆಕ್ಟು ಜ್ಞಾಪಕ ಇಲ್ಲ, ಟರ್ನ್ ಓವರು ಜ್ಞಾಪಕ ಇಲ್ಲ. ಯಾಕಂದರೆ ಹಣ ಯಾವತ್ತೂ ನೋಡಲೇ ಇಲ್ಲ ಟರ್ನ್ ಓವರಿಂದ. ಓಕೆ. ನನಗೆ ಎಷ್ಟು ತನಕ ಮಜಾ ಬರುತ್ತೆ ಅಷ್ಟು ತನಕ ನಾನು ಮಾಡ್ತಾ ಹೋದೆ. ಸೊ ಅದರಿಂದ ಟರ್ನ್ ಓವರ್ ಗೊತ್ತಿಲ್ಲ. ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಇಯರು ನಿಮ್ಗೆ ಬರೋ ಹಣ ನಿಮ್ಮ ಮೊದಲು ಸಂಬಳ ಎಷ್ಟು ಸಿಗ್ತಾ ಇತ್ತು ಅದಕ್ಕಿಂತ ಕಡಿಮೆನೇ ಇರ್ತದೆ ಖಂಡಿತ. ಫಸ್ಟ್ 3 ವರ್ಷ
ಹಣ ಕಡಿಮೆನೇ ಇರುತ್ತೆ, ಯಾಕಂದರೆ ನೀವು ಬಂದಿದ್ದ ಹಣ ತಿರ್ಗಾ ಸ್ಟಾಫ್ ಬೇಕು, ರೆಂಟ್ ಬೇಕು, ಎಲೆಕ್ಟ್ರಿಸಿಟಿ, ಟೆಲಿಫೋನ್ ಬಿಲ್ಸು, ಪ್ರಿಂಟಿಂಗು ಅದಕ್ಕೆ ಹೋಗುತ್ತೆ. ಸೊ ಫಸ್ಟ್ ಇಯರ್ ಸಂಪಾದನೆ ನೆಟ್ ಭಾಳ ಕಡಿಮೆ ಇರುತ್ತೆ. ಸೆಕೆಂಡ್ ಇಯರ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಥರ್ಡ್ ಇಯರ್ ಈಕ್ವಲ್ ಆಗುತ್ತೆ. ಫೋರ್ತ್ ಇಯರಿಂದ ಖಂಡಿತ ಸಿಗುತ್ತೆ. ಬಟ್ ನಿಮ್ಮ ಲೈಫ್ ಟೈಮ್ ಒಳಗೆ ಬೇಕಾದಷ್ಟು ಅಪಾರ್ಚುನಿಟೀಸ್ ಬರುತ್ತೆ. ಅದು ನೀವು ಸರ್ವಿಸ್ ಒಳಗಿದ್ರೆ ಯಾವತ್ತೂ ಬರೋಲ್ಲ. ಅದರಿಂದ ಸ್ವಂತ ಮಾಡೋದು ಯಾವತ್ತೂ ವಾಸಿ. ಅದು ಫಸ್ಟ್ 3 ಇಯರ್ಸ್ ಸ್ಟ್ರಗಲ್ ಇದ್ದೇ ಇದೆ, ಮಾಡಲೇಬೇಕು. ಸಂಬಳ ನಿಮ್ಗೆ ಬರೋ ಹಣ ಸಾಲದು, ಸೊ ಅದಕ್ಕೆ ಏನೂ ಮಾಡಲಿಕ್ಕಾಗಲ್ಲ.